ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಏನಿದು ಗಿರಿಪ್ರಿಯ ವ್ಲಾಗ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇನ್ನು ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ವ್ಲಾಗ್ ನಮ್ಮ ಹಳ್ಳಿಯಲ್ಲಿ ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಇದು. ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಯಾಕಂದರೆ ನನಗೆ ತುಂಬ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರಿಂದ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹಳ್ಳಿಗೆ ಹೋಗಿ ತುಂಬ ದಿನ ಆಗಿಬಿಟ್ಟಿತ್ತು. ಹಾಗಾಗಿ ಹೊರಗಡೆ ಹೋಗಿ ಬೆಳಿಗ್ಗೆನೇ ಎದ್ದು ಸ್ವಲ್ಪ ಮುಖ ತೊಳೆದು ಹೊರಗಡೆ ಹೋಗಿ ಹಳ್ಳಿ ವೈಬ್ನ ಎಂಜಾಯ್ ಮಾಡ್ತಾ ಹಾಗೆ ನಿಂತಿದ್ದೆ. ಯಾಕಂದರೆ ತುಂಬ ದಿನ ಆಗಿಬಿಟ್ಟಿತ್ತು ಕೆಲಸಗಳು ಅಂತ ಹೇಳಿಕೊಂಡು ಊರಿಗೆ ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಬ್ಬದ ಮುಖಾಂತರನಾದರೂ ಊರಿಗೆ ಹೋದ್ವಲ್ಲ ಅನ್ನೋದು ಒಂದೇ ಖುಷಿ, ಒಂದೇ ನೆಮ್ಮದಿ. ಸೊ ಆಮೇಲೆ ಒಳಗಡೆ ಬಂದು ಮಲಗಿ ಚಾಪೆಗಳನ್ನೆಲ್ಲ ಎತ್ತಿ, ಇದು ನಮ್ಮದು ಹಟ್ಟದ ಮನೆ. ಸೊ ಮೇಲ್ಗಡೆ ಹಟ್ಟ ಇದೆ, ಕೆಳಗಡೆ ನಾರ್ಮಲಾಗಿ ಮಾಮೂಲಿ ಮನೆ ಹೇಗಿರುತ್ತೋ ಹಾಗಿದೆ. ಸೊ ಬೆಳಿಗ್ಗೆನೇ ನೀರು ಬಿಟ್ಟಿದ್ದ, ನೀರಿಗೆ ಪೈಪ್ನ ಹಾಕಿಬಿಟ್ಬಿಟ್ಟು ಮಲಗಿದ್ದನ್ನೆಲ್ಲ ಎತ್ತಿಟ್ಟು ನೀರು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀರು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಮನೆಯಿಂದ ಹಾಲು ಕರೆದು ಕೊಟ್ಟು ಕಳಿಸಿದ್ರು. ಸೊ ನಮ್ಮದು ಫಾರ್ಮ್ ಹೌಸ್ ಸಪ್ರೇಟ್ ಇದೆ, ಮನೆ ಸಪ್ರೇಟ್ ಇದೆ. ಹಾಗಾಗಿ ನಿಜವಾಗ್ಲೂ ಹಳ್ಳೀಲಿ ಕರೆದು ಕೊಡೋವಂಥ ಹಾಲಲ್ಲಿ ಕಾಫಿ ಮಾಡ್ಕೊಂಡು ಕುಡಿಯೋ ಮಜಾನೇ ಬೇರೆ. ಅದು ಈ ಬೆಂಗಳೂರಲ್ಲಿ ಎಷ್ಟು ಸಾವಿರ ಕೊಟ್ಟು ಫಿಲ್ಟರ್ ಕಾಫಿ ಕುಡಿದ್ರೂ ಸಿಗೋಲ್ಲ. ನಾನಂತೂ ಊರಿಗೆ ಹೋದಾಗ ಈ ಶುಗರ್ ಕಟ್ಟು ಅದು ಇದು ಎಲ್ಲ ಬಿಟ್ಬಿಟ್ಟು ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿತೀನಿ. ಸೊ ಅದೇ ಥರ ಇಲ್ಲೂ ಊರಲ್ಲಿ ಅದೇ ತಾನೇ ಹಾಲು ಕೊಟ್ಟು ಕಳಿಸಿದ್ರು. ಆ ಹಾಲನ್ನ ಹಾಕಿ ಒಂದೊಳ್ಳೆ ಬೆಸ್ಟ್ ಕಾಫಿ ಮಾಡ್ಕೊಂಡು ಕುಡಿದೆ. ಒಂದಷ್ಟು ರಿಲ್ಯಾಕ್ಸೇಷನ್ ಮೂಡ್ ಆಯಿತು. ಆ ಕಾಫಿ ಕುಡಿತಾ ಇದ್ದರೆ ಏನೋ ಒಂಥರ ನೆಮ್ಮದಿ, ಅಷ್ಟು ಚೆನ್ನಾಗಿತ್ತು ಕಾಫಿ. ಸೊ ಈ ವ್ಲಾಗಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಊರಲ್ಲಿ ಶಿವರಾತ್ರಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಏನೇನಿರುತ್ತೆ ಅದೆಲ್ಲನೂ ಈ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಒನ್ ಮೋರ್ ಏನು ಅಂತ ಹೇಳಿದ್ರೆ, ಹಳ್ಳಿಗೆ ಹೋಗಿ ಹಬ್ಬ ಮಾಡೋದಕ್ಕೂ ಸಿಟಿಲಿದ್ದು ಹಬ್ಬ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನನಗೆ ನಮ್ಮ ಹಳ್ಳಿ ಹಬ್ಬಗಳು ತುಂಬ ಇಷ್ಟ. ಅದರಲ್ಲಿ ಒಂದು 2-3 ಗ್ರ್ಯಾಂಡಾಗಿ ಮಾಡ್ತಾರೆ, ಅದರಲ್ಲಿ ಇದು ಒಂದು. ಇನ್ನು ಯಾವ್ಯಾವ ಹಬ್ಬ ಇದೆ ಗ್ರ್ಯಾಂಡಾಗಿ ಮಾಡೋದು ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಹಾಗೆ ಕಾಫಿ ಕುಡಿತಾ ಅಕ್ಕಪಕ್ಕದ ಮನೆಯವರೆಲ್ಲ ಬಂದರು, ಎಲ್ಲಿ ನೀನು ಬರೋದೇ ಇಲ್ಲ ಹಾಗೆ ಹೀಗೆ ಅಂತೆಲ್ಲ. ಸೊ ಹಂಗೆ ಅವ್ರ ಹತ್ರ ಮಾತಾಡ್ತಾ, ಕೆಲಸ ಅಲ್ವಾ ಅದಕ್ಕೆ ಬರಲ್ಲ ಅಂತ ಹೇಳ್ಕೊಂಡು ಹಂಗೆ ಮಾತಾಡ್ತಾ ಕಾಫಿ ಕುಡಿತಾ ಇದ್ದೆ. ಕಾಫಿ ಕುಡಿದು ಮುಗಿಸಿದ ಮೇಲೆ ರಿಯಲ್ ಕೆಲಸಗಳು ಸ್ಟಾರ್ಟು ಹಬ್ಬದ್ದು. ಸೊ ನಮ್ಮೂರಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಊರು ದೇವಸ್ಥಾನಕ್ಕೆ ಸುತ್ತ ಹಳ್ಳಿಯಿಂದ ದೇವ್ರುಗಳನ್ನ ತೊಗೊಂಡು ಬರ್ತಾರೆ. ಈ ಕೂಟದ ದೇವರು ಅಂತ ಬರುತ್ತೆ, ಹಾಗೆ ನಮ್ಮ ಕೂಟದ ದೇವರೆಲ್ಲನೂ ನಮ್ಮ ಊರಿಗೆ ಬರುತ್ತೆ. ಆ ಊರಿಗೆ ಬಂದಿದ್ದ ದೇವ್ರನ್ನ ಹಬ್ಬ ಮಾಡಿ ಮತ್ತೆ ವಾಪಸ್ ಕಳಿಸ್ಬೇಕು. ಅದೇನೇ ನಮ್ಮೂರ ಹಬ್ಬದ ಸ್ಪೆಷಲ್ಲು. ಸೊ ಇದ್ರ ಮಧ್ಯೆ ಹಾಗೇ ತಿಂಡಿ ಮಾಡ್ತಾನೆ ನಾನು ಪಾತ್ರೆಗಳನ್ನ ತೊಳ್ಕೊಂಡೆ. ಯಾಕಂದರೆ ಊರಲ್ಲಿ ನೀರು ಬಿಡೋದು 8:30 10:00ವರೆಗೂ ಮಾತ್ರ. ಬೆಂಗಳೂರಲ್ಲಿ ಯಾವಾಗ ಟ್ಯಾಪ್ ಆನ್ ಮಾಡಿದ್ರು ನೀರು ಬರುತ್ತಲ್ಲ, ಹಂಗೆ ನಮ್ಮ ಹಳ್ಳಿಲಿ ಬರಲ್ಲ. ಬೆಳಿಗ್ಗೆ ಬಂದರೆ ಇನ್ನು ಸಂಜೆನೇ ಬರೋದು. ಅದ್ರ ಮಧ್ಯದಲ್ಲಿ ನಾವು ನೀರನ್ನ ತುಂಬಿಸ್ಕೊಬೇಕು, ಪಾತ್ರೆಗಳನ್ನ ತೊಳ್ಕೊಬೇಕು, ಆ ತಿಂಡಿನೂ ಮಾಡಬೇಕು, ಏನು ಮಾಡೋಕ್ಕಲ್ಲ, ಎಲ್ಲನೂ ಮೇಂಟೈನ್ ಮಾಡಲೇಬೇಕು. ಸೊ ನಂಗನ್ಸೋದು ಒಂದೇ, ಹಬ್ಬ ಮಾಡ್ತೀವೋ ಇಲ್ಲೋ ಹೆಣ್ಮಕ್ಳು, ಹಬ್ಬದ ಪಾತ್ರೆಗಳನ್ನ ಮಾತ್ರ ಚೆನ್ನಾಗಿ ತೊಳಿತೀವಿ. ನನಗೆ ಹಬ್ಬ ಮಾಡ್ತಾ ಅದೊಂದು ಲೈನ್ ನೆನ್ಪು ಬಂತು, ಹಾಗೆ ನಗುನೂ ಬಂತು. ಸೊ ಅದ್ರ ಮಧ್ಯೆ ಹಾಗೇ ತಿಂಡಿ ತಿಂದ್ಕೊಂಡು, ತಿಂಡಿ ಮಾಡೋಕ್ಕೆ ಇಟ್ಟಿದ್ದನ್ನೆಲ್ಲ ಕ್ಲೀನ್ ಮಾಡ್ತಾ ನೀರು ಹಿಡ್ಕೊಂಡು ಅಲ್ಲೇ ಪಾತ್ರೆಗಳನ್ನ ವಾಶ್ ಮಾಡಿಕೊಂಡೆ. ಯಾಕಂದರೆ ನೀರು ಬರ್ತಿದ್ದಾಗಲೇ ಕೆಲಸ ಮಾಡಿಕೊಂಡ್ರೆ ಬೇಗ ಕೆಲಸ ಆಗುತ್ತೆ ಅಂಥೇಳಿ. ಅದಾದಮೇಲೆ ನಾವು ಹೊರಗಡೆ ಊರಿಂದ ಬರೋರಿಗೆಲ್ರಿಗೂ ಅಡುಗೆ ಮಾಡಬೇಕಿತ್ತು. ಸೊ ನಮ್ಮೂರಲ್ಲಿ ಸ್ಪೆಷಲ್ ಏನು ಅಂದರೆ, ಊರಿಗಿಂತ ಹೊರಗಡೆ ಯಾರ್ಯಾರು ನೈಟೆಲ್ಲ ಬರ್ತಾರೆ, ನೈಟ್ ಊರು ಜನ ಬರ್ತಾರೆ ಲಾರಿಗಳಲ್ಲಿ, ಅವ್ರಿಗೆ ಊರಲ್ಲಿರೋ ಪ್ರತಿಯೊಂದು ಮನೆಯಲ್ಲೂ ಅಡುಗೆನ ಮಾಡಬೇಕು. ಹಲಸಿನಕಾಯಿ, ಅವರೆಕಾಯಿ ಸಾಂಬಾರು, ಮುದ್ದೆ, ಅನ್ನ ನಮ್ಮೂರಲ್ಲಿ ತುಂಬ ಸ್ಪೆಷಲ್ಲು. ಅದರಲ್ಲೂ ನಮ್ಮ ಮನೇಲಿ ಒಲೆಯಲ್ಲಿ ಮಾಡ್ತೀವಿ. ನನಗೆ ಒಲೆಯಲ್ಲಿ ಮಾಡೋ ಅಡುಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ಇದರಲ್ಲೇ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ. ಒಲೆ ಊಟ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಅಡುಗೆ ಮಾಡೋಕ್ಕೂ ಪುಣ್ಯ ಮಾಡಿರಬೇಕು, ಯಾಕಂದರೆ ಒಲೆಯಲ್ಲಿ ಬೇಗ ಅಡುಗೆ ಆಗುತ್ತೆ. ನನಗಂತೂ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ. ಆ ಸೌದೆಗಳೆಲ್ಲ ನಾವು ಅದಕ್ಕೆ ತಂದಿಟ್ಟಿರೋದು, ನೆಕ್ಸ್ಟ್ ಇವಾಗ ಬೇಕು ಅಂತ. ಇದ್ರ ಮಧ್ಯೆ ಅಮ್ಮ ಬೆಣ್ಣೆನೇ ಮಾಡ್ತಾಯಿದ್ರು. ಆ ಬೆಣ್ಣೆ ಪ್ರೋಸೆಸ್ನು ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ನಿಮಗೆ ಹಾಕ್ತೀನಿ ಅದನ್ನು. ಹಾಗೆ ನೋಡ್ತಾನೆ ಬಳೆಯವ್ರು ಬಂದರು. ಸೊ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಆಬ್ವಿಯಸ್ಲಿ ಬಳೆ ಇರಲೇಬೇಕು. ಅಮ್ಮಂಗೂ ಬಳೆಯನ್ನು ಹಾಕಿಸಿ ನಾನು ಬಳೆಯನ್ನು ಹಾಕ್ಸ್ಕೊಂಡೆ. ಬಳೆ ಎಲ್ಲ ಹಾಕ್ಸ್ಕೊಂಡು ಮುಗಿಸೋ ಅಷ್ಟರಲ್ಲಿ ಅಪ್ಪ ಬಂದರು. ಸೊ ಅಪ್ಪ ಏನು ಮಾಡ್ತಾಯಿದ್ರು ಅಂದರೆ, ಹಲಸಿನಕಾಯಿನೆಲ್ಲ ಸಣ್ಣಗೆ ಕಟ್ ಮಾಡ್ತಾಯಿದ್ರು. ಏನಕ್ಕೆ ಅಂದರೆ, ಅವರೆಕಾಳು ಜೊತೆ ಹಾಕಿ ಬೇಯಿಸಿನೇ ಸಾಂಬಾರು ಮಾಡೋದು. ಇದೇ ನೋಡಿ ಹಲಸಿನಕಾಯಿ, ಇದನ್ನು ಸಣ್ಣಗೆ ಕುತ್ತರಿಸಿ ಅಪ್ಪ ಕೊಟ್ಟರು. ಆಮೇಲೆ ನಾವು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಿದ್ವಿ. ಅಲ್ಲಿ ನೋಡಿ, ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀವಿ, ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀವಿ. ಒಲೆಯಲ್ಲಂತೂ ತುಂಬ ಬೇಗ ಅಡುಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಿಟಿಲಿ ಇರೋರು ಗೊತ್ತಿಲ್ಲ. ಒಲೆಯಲ್ಲಿ ಅಡುಗೆ ಮಾಡಿ ತಿನ್ನೋದಕ್ಕೂ ಗ್ಯಾಸಲ್ಲಿ ಅಡುಗೆ ಮಾಡಿ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ.
ಸೊ ಇದನ್ನು ಹಳ್ಳಿ ಜನಕ್ಕೆ ಹೇಳಿ, ನಮ್ಮ ಹಳ್ಳಿ ಹುಡುಗರಿಗೆ, ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಹೇಳಿ, ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಅಡುಗೆ. ಆ್ಯಕ್ಚುಲಿ ಏನಕ್ಕೆ ಇಷ್ಟೊಂದು ಅಡುಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಶಿವರಾತ್ರಿ ಹಬ್ಬ. ಸೊ ಹಾಗಾಗಿ ನಮ್ಮ ಮನೇಲಿ ಹಲಸಿನಕಾಯಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು. ಸಂಜೆ ಆಗ್ತಾ ಇದ್ದಂಗೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಹಾಗೆ ಮುದ್ದೆಗೆ ನೀರಿಟ್ಟಿದ್ದೆ, ಅಂಬ್ಲಿ ಆಗಕ್ಕೆ ರೆಡಿ ಆಗಲಿ ಅಂಥೇಳಿ. ಸೊ ನಾ ಹೇಳ್ದಂಗೆ ಒಲೆಯಲ್ಲಿ ತುಂಬ ಬೇಗ ಅಡುಗೆ ಆಗುತ್ತೆ. ಅಡುಗೆ ಏನೇನಿದೆ ಅಂಥೇಳಿ ಈ ವ್ಲಾಗಲ್ಲಿ ಹೇಳ್ತೀನಿ ನೋಡಿ. ಹಲಸಿನಕಾಯಿ, ಅವರೆಕಾಯಿ ಸಾಂಬಾರು, ಮುದ್ದೆ, ಅನ್ನ ಆಲ್ರೆಡಿ ಹೇಳಿದಾಗೆ ಅದಷ್ಟು ಮಾಡಿರ್ತೀವಿ. ಸೊ ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ನಂದಿ ಕಂಬಗಳು ಇನ್ನೇನು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂದಿ ಕಂಬ ಬರೋದು ಹೆಂಗೆ ಅಂದರೆ, ನಂದಿ ಕಂಬ ತರಕ್ಕೆ ಹೋಗುವಾಗ ಮನೇಲಿ ಎಲ್ರಿಗೂ ಹೇಳೋಗ್ತಾರೆ, ಯಾರಾದರೂ ಒಬ್ಬರನ್ನ ಕಳಿಸಿ ನಂದಿಗೆ ಬಟ್ಟೆ ಹಾಕಕ್ಕೆ ಹೋಗಬೇಕು ಅಂತ. ಅದ್ರ ಮೀನ್ಸ್ ನಂದಿ ಕಂಬನ ತರಕ್ಕೆ ಹೋಗಬೇಕು, ತೊಗೊಂಡಲ್ಲಿ ತೊಳೆಯೋಕ್ಕೆ ಹೋಗಬೇಕು ಅಂತ. ಅದ್ರದ್ದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ನಂದಿ ಕಂಬನ ಹೆಂಗೆ ತೊಳೆದು ರೆಡಿ ಮಾಡ್ತಾರೆ ಅಂತ ನೀವು ನೋಡಿ. ಸೊ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗೀತು, ನೀರು ಕಾಯಿತು. ಅಂಬ್ಲಿಗೆ ಹಿಟ್ಟು ಹಾಕೋಣ ಅಂಥೇಳಿ ರೆಡಿ ಮಾಡಿದೆ. ಅಂಬ್ಲಿ ಮಾಡಿ ಮುದ್ದೆ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಮುದ್ದೆ ಒಂಚೂರು ಗಂಟು ಆಗದೆ ಇರೋ ರೀತಿ ಬರುತ್ತೆ. ಹಾಗೆ ಮುದ್ದೆ ಇನ್ ಕೇಸ್ ಏನಾದರೂ ಗಟ್ಟಿ ಆದರೆ ತೆಳುವಾಗೋಕ್ಕೆ ನಾವು ಅಂಬ್ಲಿಯಿಂದ ಸಪ್ರೇಟ್ ಏನು ನೀರು ಇಟ್ಕೊಂಡಿರ್ತೀವೋ ಅದರಲ್ಲಿ ಮಾಡ್ಕೊಬೋದು. ಆ ಕಡೆ ಸಾಂಬಾರನ್ನ ಇನ್ನೊಂದು ಸ್ವಲ್ಪ ಬೇಯಿಸೋಣ ಅಂತೇಳಿ ಸಾಂಬಾರಿಟ್ಟು ಈ ಕಡೆ ಮುದ್ದೆಗೆ ರೆಡಿ ಮಾಡಿದೆ ನಾನು. ಸೊ ಮುದ್ದೆಗೆ ಅಂಬ್ಲಿ ಎಲ್ಲ ಹಾಕಿ ಹಿಟ್ಟನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಟ್ಟೆಲ್ಲ ಹಾಕಿ ತಿರ್ಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಮಗೆ ಕೋಲಲ್ಲೇ ಮುದ್ದೆ ಇಷ್ಟೊಂದು ಮುದ್ದೆ ಮಾಡೋಕ್ಕಾಗೋದು. ಸೊ ಮಿನಿಮಮ್ ಅಂದರೂ ಒಂದು 50ರಿಂದ 60 ಮುದ್ದೆ ಮಾಡ್ತೀವಿ. ಈ ವರ್ಷ ಸ್ವಲ್ಪ ಕಮ್ಮಿ, ಜನ ಕಮ್ಮಿ ಆಗಿದ್ದಾರೆ ಅಂಥೇಳಿ. ಲಾಸ್ಟ್ ಇಯರ್ ಎಲ್ಲ ನೋಡಿದ್ರೆ 100 ಆಗಿತ್ತು. ಸೊ ನೀಟಾಗಿ ಮುದ್ದೆನ ಹೊಂದಿಸಿ ಮುದ್ದೆ ರೆಡಿ ಮಾಡಿ, ಮುದ್ದೆ ಬೆಂದಿದೆಯಾ ಇಲ್ವಾ ಅಂತ ಒಂದ್ಸಲಿ ನಮ್ಮ ಅತ್ತೆನ ಕರೆದು ತೋರಿಸ್ದೆ. ಅವರು ನೋಡಿ ಹಾಂ ಬೆಂದಿದೆ, ನೀನು ಶುರು ಮಾಡ್ಕೊ ಇನ್ನು ಕಟ್ಟೋಕ್ಕೆ ಅಂತ ಹೇಳಿದ್ರು. ಸೊ ಆಮೇಲೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮುದ್ದೆ ಕಟ್ತಾ ಹಾಗೆ ಒಂದು ರೀಲ್ಸು ಶೂಟ್ ಮಾಡಿಕೊಂಡೆ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಹಬ್ಬದ ದಿನ ಅಲ್ಲಿ ಇಲ್ಲಿ ಅಥವಾ ಇಶಾ ಫೌಂಡೇಶನಲ್ಲಿ ಹೋಗಿ ನೈಟೆಲ್ಲ ಅಲ್ಲಿ ಕೂತ್ಕೊಂಡು ದೇವ್ರ ಧ್ಯಾನ ಮಾಡೋದ್ರ ಬದಲು ಈ ಥರ ಹಬ್ಬಕ್ಕೊಂದು 4 ಜನನ ಕರೆದು ಹೊಟ್ಟೆ ತುಂಬ ಊಟ ಹಾಕಿ ನಮ್ಮ ಹಳ್ಳಿಯಲ್ಲಿ ಹಬ್ಬ ಮಾಡೋ ವೈಬೇ ಒಂಥರ ಚಂದ. ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಈ ಥರ ಹಬ್ಬಗಳನ್ನ ಹೋಗಿ ಹಳ್ಳಿಯಲ್ಲೇ ಸೆಲೆಬ್ರೇಟ್ ಮಾಡೋಕ್ಕೆ. ಯಾಕಂದರೆ ಬೆಂಗಳೂರಲ್ಲಿ ಗಂಡ ಹೆಂಡತಿ ಇಬ್ಬರೇ, ಹೋದರೆ ಹೊರಗಡೆ ಅದೇ ಕೆಲಸ ಟೆನ್ಷನ್ನು, ಅದೇ ಟ್ರಾಫಿಕ್ಕು, ಬಿಟ್ಟರೆ ತುಂಬ ಜನ ಇರ್ತಾರೆ. ಆದರೆ ಊರಲ್ಲಿ ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋ ರೀತಿಯೇ ಬೇರೆ. ಸೊ ಮುದ್ದೆ ಎಲ್ಲ ಕಟ್ ಮುಗಿಸಿದ್ಮೇಲೆ ಹೊರಗಡೆ ಬಂದು ಎಲ್ಲರ ಮನೆಯಲ್ಲೂ ದೀಪ ಹಚ್ಚಿದ್ರು, ನಮ್ಮ ಮನೆಯಲ್ಲೂ ದೀಪ ಹಚ್ಚಿ ನಿಂತ್ಕೊಂಡೆ. ಅಷ್ಟೊತ್ತಿಗೆ ದೇವ್ರು ಬಂದ ತಕ್ಷಣ ದೇವ್ರ ಕಾಲಿಗೆಲ್ಲ ನೀರು ಹಾಕಿ ಪೂಜೆ ಮಾಡಿ ಮುಗಿಸ್ದೆ. ಅಷ್ಟರಲ್ಲಿ ದೇವ್ರು ಹೊರಡೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿದೆ ನೋಡಿ ನಂದಿ ಕಂಬನ ಬಾವಿ ಹತ್ತಿರ ತೊಗೊಂಡು ಹೋಗಿ ಅದನ್ನು ತೊಳೆದು ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರು. ಅವ್ರಿಗೆಲ್ಲ ಊಟನ ಬಡಿಸಿ ಅವರು ಫೈನಲಿ ನಮ್ಮ ಮನೇಲಿ ಹಬ್ಬ ಇವತ್ತು ಫಸ್ಟ್ ಡೇ ಆಫ್ ಶಿವರಾತ್ರಿ ಮುಗೀತು. ಸೊ ಈ ಶಿವರಾತ್ರಿ ಹಬ್ಬದಲ್ಲಿ ನಾನು ಎಲ್ರಿಗೂ ಹೇಳೋದಿಷ್ಟೇ, ಏನಂದರೆ ಹಸ್ತವ್ರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಬಂದಿದ್ದ ಜನಗಳನ್ನ ಖಾಲಿ ಕೈಯಲ್ಲಿ ಕಳಿಸ್ಬೇಡಿ. ಆ್ಯಂಡ್ ನೀವು ಅಲ್ಲಿ ಇಲ್ಲಿ ಆ ಫೌಂಡೇಶನ್ ಈ ಫೌಂಡೇಶನ್ ಹೊರಗಡೆ ಹೋಗಿ ಧ್ಯಾನ ಮಾಡೋದ್ರ ಬದಲು ನಿಮ್ಮ ಜೀವನನ ಎಷ್ಟೆಲ್ಲ ಚೆನ್ನಾಗಿ ನಿರೂಪಿಸ್ಕೊಂಡು ಹೋಗಬೇಕು, ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಏನಿದೆ ಅದನ್ನೆಲ್ಲನೂ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಶಿವನ ಮುಂದೆ ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಬಿಟ್ಟರೆ ನಾನು ಇನ್ನೇನೂ ಹೇಳಲ್ಲ. ಸೊ ಡೇಟು ನಮ್ಮ ಊರಲ್ಲಿ ಏನೇನೆಲ್ಲ ನಡೀತು ಅಂತ ಹೇಳೋದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಸೊ ಆ್ಯಕ್ಚುಲಿ ಇದನ್ನೆಲ್ಲ ತೋರಿಸುವಂಥ ನೆಸೆಸಿಟಿ ಇಲ್ಲ, ಆದರೆ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿಗಳಿದೆ. ನಮ್ಮೂರಲ್ಲಿ ಈ ಪದ್ಧತಿ. ಸೊ ನಿಮ್ಮೂರಲ್ಲಿ ಯಾವ್ಯಾವ ಥರ ಪದ್ಧತಿ ಇದೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್.